ನಮಸ್ಕಾರಗಳು. ನನಗೆ ಕಳಸದ್ ಮೇಡಮ್ ಅವರು ಆಕ್ಸಿಡೆಂಟ್ ಅಲ್ಲಿ ನನಗೆ ಸಿಕ್ಕಿದ್ರು. ಸೊ ಅದು ನಾನು ಅವರು ಸೈಕ್ಲಿಂಗ್ ಮಾಡೋದು ನೋಡ್ಬಿಟ್ಟು ಬಹಳ ದಿನದಿಂದ ಅವ್ರದ್ದು ಪಾಡ್ಕಾಸ್ಟ್ ಮಾಡಬೇಕು ಅಂತೇಳಿ ಬಹಳ ಆಸೆಯಿಂದ ನಾನು ಅವ್ರಿಗೆ ಕೇಳಿದ್ಮೇಲೆ ಅವ್ರ ಅನುಮತಿ ಕೊಟ್ಮೇಲೆ ಅವ್ರದ್ದೊಂದು ನನ್ನ ಯೂಟ್ಯೂಬಲ್ಲಿ ಒಂದು ಪಾಡ್ಕಾಸ್ಟ್ ಮಾಡಿ ಹಾಕಿದ್ದೀನಿ. ಸೊ ಈಗ ನಿಮ್ದೆಲ್ಲ ಕವಿತೆಗಳು ಕೇಳಿದೆ. ಹೆಣ್ಣಿಗೆ ಭೂಮಿ ತಾಯಿಗೆ ಹೋಲಿಸ್ತಾರೆ. ಹೆಣ್ಣು ಈಗಿನ ಕಾಲದಲ್ಲಿ ಬಹಳಷ್ಟು ಕೊಡಬೇಕಾಗಿದೆ. ಬರೀ ನೀವು ಪಡಿಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಸ್ವಾತಂತ್ರ್ಯ ಗಳಿಸಿದಿರಿ ಅಥವಾ ನೀವು ಒಂದು ಕುಟುಂಬ ವ್ಯವಸ್ಥೆಯನ್ನ ಸರಿ ಮಾಡ್ತಾ ಇದ್ದೀರಿ ಅಥವಾ ಮಾಡ್ತಾ ಇಲ್ಲ ಅಂತ ನೀವೇ ಅವಲೋಕನ ಮಾಡಿಕೊಡ್ಬೇಕು. ಈಗಿನ ಕಾಲದಲ್ಲಿ ನಾವು ಮೇಡಮ್ ಹೇಳಿದಂಗೆ ಸ್ಕೂಲ್ಗಳಲ್ಲಿ ಮೇಲ್ ಟೀಚರ್ಗಳು ಕಡಿಮೆ ಆಗಿದೆ. ಎಲ್ಲಿ ನಿಮಗೆ ಪ್ರೈಮರಿ ಸೆಕ್ಷನ್ ಇಂದ ಹೈಸ್ಕೂಲ್ ಸೆಕ್ಷನ್ ವರೆಗೂ ಗಂಡಸರು ಟೀಚರ್ಗಳು ಯಾರು ಸಿಗ್ತಾ ಇಲ್ಲ. ಮಕ್ಕಳು ಕೇವಲ ಹೆಣ್ಣು ಟೀಚರ್ಗಳನ್ನೇ ನೋಡ್ಬಿಟ್ಟು ಅದರಲ್ಲಿ ಗಂಡು ಹುಡುಗರು ಅವರ ಭಾವನೆಗಳನ್ನ ವ್ಯಕ್ತಪಡಿಸದೇ ಮರ್ತ್ಬಿಟ್ಟಿದ್ದಾರೆ. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗಿಂತ ಎಲ್ಲ ಹಿರಿಯರಿದ್ದೀರಿ. ಒಬ್ರು KS ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಒಬ್ರು ಪ್ರೊಫೆಸರ್ ಇದ್ದಾರೆ, ಆಮೇಲೆ ಇವರು ಕೂಡ ಒಬ್ರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಸೊ ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇರ್ಬೋದು, ಶಿಕ್ಷಣ ಎನ್ನುವ ಒಂದು ವ್ಯವಸ್ಥೆಯನ್ನ ಅಧೋಗತಿಗೆ ತಳ್ಳಿಬಿಟ್ಟಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಆಗಲಿ ಯಾರೇ ಆಗಲಿ ಜಂಜಿ ಯಾರು ಬಂದಿಲ್ಲ. 1992 ಮೇಲೆ ಹುಟ್ಟಿರ್ತಕ್ಕಂಥ ಯಾವುದೇ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇದು ಈ ನಮ್ಮ ಮಾನವ ಕುಲದ ವಿನಾಶಕ್ಕೆ ದಾರಿಯಾಗಿದೆ. ಎಲ್ಲರೂ ನೀವು ನಿಮ್ಮ ಪೂರ್ವಜರನ್ನ ನೆನೆಸ್ಕೊಂಡು ನಿಮ್ಮ ದೇವರುಗಳನ್ನ ನೆನೆಸ್ಕೊಂಡಿದ್ದೀರಿ. ಈಗಿನ ಜಂಜಿಗೆ, ಈಗಿನ ಜನರೇಷನ್ಗೆ ಇದು ಯಾವುದು ಬೇಕಾಗಿಲ್ಲ. ಎಲ್ಲ ಕೂಡ ಫೋಟೋಗಳಲ್ಲಿ ಅಥವಾ ವಿಡಿಯೋಗಳಲ್ಲಿ ಈ ಹುಚ್ಚು ಬಹಳ ದುಃಖ ಆಗುತ್ತೆ. ನಿಮಗೂ ಕೂಡ ಅನ್ಕೊಂಡ್ಬಿಟ್ಟಿದೆ. ಸೊ ನೀವು ಕೂಡ ಈ ಕಾರ್ಯಕ್ರಮ ಮಾಡಿದ್ದು ಒಂದು ಫೋಟೋ ಹಾಗೂ ವಿಡಿಯೋಗಾಗಿ ಅಂತ ನನ್ನ ಒಂದು ಅನಿಸಿಕೆ. ನಿಮಗೆ ದುಃಖ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಈ ಫೋಟೋ ಮತ್ತು ಹುಚ್ಚು ಇದು ಎಷ್ಟಾಗಿದೆ ಅಂತ ಹೇಳಿದ್ರೆ, ಮನುಷ್ಯರಿಗೆ ಮನುಷ್ಯತ್ವವೇ ಮಾಯವಾಗಿದೆ. ನೋವುಗಳು ತಿಳಿಯದಾಗಿದೆ, ಪ್ರೀತಿ ಅರ್ಥವಾಗದ ಶಬ್ದವಾಗಿದೆ, ಕರುಣೆ ಎನ್ನುವುದು ಮಾಯವಾಗಿದೆ. ಇದಕ್ಕೆ ಮೂಲ ಕಾರಣ ಹೆಣ್ಣೆ. ಹೆಣ್ಣು ಕೂಡ ಈಗ ಇಲ್ಲೇ ನಾವು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಮಗು ಕೈಯಲ್ಲಿ ಮೊಬೈಲ್ ನೋಡ್ತಾ ಇದ್ದೆ. ಒಬ್ಬ ತಾಯಿ ಮೊಬೈಲ್ ಕೊಟ್ಬಿಟ್ಟು ಕೂಡಿಸ್ಬಿಟ್ಟಿದ್ರು. ಸೊ ಈ ಮೊಬೈಲ್ ಸ್ಕ್ರೀನ್ ರೀಡಿಂಗ್ ಎಷ್ಟಾಗಿದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗಲ್ಲ. ನಾನು ಕೂಡ ಒಂದು ಟೀಚಿಂಗ್ ಮಾಡಕ್ಕೆ, ಟ್ರೈನಿಂಗ್ ಕೊಡಕ್ಕೆ ಹೋಗ್ತಾ ಇದ್ದೀನಿ. ITA ಮಾಡಿದವರು, IIT ಮಾಡಿದವರು, ಇಂಜಿನಿಯರಿಂಗ್ ಮಾಡಿದವರು, ಮೆಡಿಕಲ್ ಮಾಡಿದವರು ಎಲ್ಲ ನಾನು ಇಂಟ್ರಾಕ್ಷನ್ ಮಾಡ್ತಾ ಇರ್ತೀನಿ. ಮಾತು ಈಗಿನ ಜನರೇಷನ್ ಅಲ್ಲಿ ಕಡಿಮೆ ಆಗಿದೆ. ದಯವಿಟ್ಟು ನೀವೆಲ್ಲ ಒಂದು ಒಳ್ಳೆ ಲೇಖಕರಿದ್ದೀರಾ, ಒಳ್ಳೆ ಕವಿಗಳಿದ್ದೀರಾ. ಈಗಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನೀವು ಕವಿತೆಗಳನ್ನು ಬರೆದರೆ ಅಥವಾ ಆರ್ಟಿಕಲ್ಗಳನ್ನು ಬರೆದರೆ ಅದನ್ನು ನೀವು ಸಮಾಜದಲ್ಲಿ ಪ್ರಸ್ತುತಪಡಿಸಿದರೆ, ಒಂದು ಯಾವುದೇ ಒಂದು ವಿಷಯವನ್ನು ಅರ್ಥವಾಗುವ ಹಾಗೆ ಸರಳ ಭಾಷೆಯಲ್ಲಿ ನೀವು ಹೇಳಿದರೆ ಅದಕ್ಕೆ ಒಂದು ನೀವು ಸಮಾಜಕ್ಕೆ ಕೊಡುಗೆ ಕೊಟ್ಟ ಹಾಗೆ ಆಗುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ನೀವು ಕೊಟ್ಟಿದ್ದೀರಲ್ಲ, ಈಗ ಕೆಲವೆಲ್ಲ ನೀವು ಕವಿತೆಗಳನ್ನು ಓದಿದ್ದೀರಾ. ಈ ಕವಿತೆಗಳಲ್ಲಿ ನನಗೇನೋ ಅರ್ಥ ಆಯ್ತು. ಎಷ್ಟೋ ಜನಕ್ಕೆ ರಾಮಾಯಣ ಓದಿದ್ದೀರಾ ಅಂತ ಕೇಳಿದ್ರೆ ಈಗಿನ ಜನರೇಷನ್, ಸರ್ ಸೀರಿಯಲ್ ನೋಡಿದೀವಿ ಅಂತ. ಮಹಾಭಾರತ ಓದಿದ್ದೀರಾ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಅರ್ಜುನನ ಪಾತ್ರ ಏನು, ಕೃಷ್ಣನ ಪಾತ್ರ ಏನು ಅಂತ ಯಾರು ಹೇಳಲ್ಲ. ಈಗ ನಿಮ್ಮಲ್ಲೇ ಎಷ್ಟು ಜನ ಸಾಹಿತಿಗಳಿದ್ದೀರಾ, ಕವಿತೆಗಳನ್ನು ಓದಿದ್ದೀರಾ, ಬರೆದಿದ್ದೀರಾ? ಎಷ್ಟು ಜನ ನೀವು ವೇದಗಳು ಓದಿದ್ದೀರೋ ಗೊತ್ತಿಲ್ಲ. ವೇದಗಳನ್ನು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಪ್ರಕೃತಿಯನ್ನು ನಾವು ಎಷ್ಟು ಪ್ರೀತಿ ಮಾಡಬೇಕು. ವೇದಗಳಲ್ಲಿ ಪ್ರತಿ ಅಧ್ಯಾಯದಲ್ಲಿ ಪ್ರಕೃತಿಯನ್ನೇ ಹೊಗಳಿದ್ದಾರೆ, ಪ್ರಕೃತಿ ಜೊತೆಗೆ ಬದುಕಿದ್ದಾರೆ. ಈಗಿನ ಜನರೇಷನ್ಗೆ ತರಕಾರಿ ಅಂದರೆ ಗೊತ್ತಿಲ್ಲ, ಟಮಾಟೆ ಹಣ್ಣು ಅಂದ್ರೆ ಗೊತ್ತಿಲ್ಲ. ಇಂಥ ಒಂದು ಜನರೇಷನ್ ಅನ್ನ ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನೀವೊಂದು ಸಾಹಿತಿಗಳಾಗಿರ್ತಕ್ಕಂಥದ್ರಿಂದ
ನೀವು ಈ ಕಲ್ಟ್ ಥಿಯರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು. ಈಗ ಅದು ಬಹಳ ಆಗಿದೆ. ಎಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ ಹಾಗೂ ಅಲ್ಗಾರಿದಮ್ ಬೇಸ್ಡ್ ಫಂಕ್ಷನ್ಸ್ ನಡೀತಾ ಇದೆ. ಈಗ ಒಂದು ಹೊಸ ಫಂಕ್ಷನ್ ಶುರುವಾಗಿದೆ, ಭಜನಾ ಕಾರ್ಯಕ್ರಮ. ರಾತ್ರಿ 10 ಗಂಟೆಗೆ ಶುರು ಮಾಡ್ತಾರೆ, ಬೆಳಿಗ್ಗೆ 10 ಗಂಟೆವರೆಗೂ ಆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಯಾರೇ ಆಗಲಿ ಭಕ್ತಿಪೂರ್ವಕವಾಗಿ ಯಾವುದೇ ಒಂದು ಅಧ್ಯಯನ ಆಗಲಿ ಅಥವಾ ಅವಲೋಕನ ಆಗಲಿ ಅಥವಾ ಅಭ್ಯಾಸವಾಗಲಿ ಅವರು ಮಾಡುವುದಿಲ್ಲ. ಕೇವಲ 4 ಜನ ಕುಣಿತಾ ಇದ್ದಾರೆ, ಅವರು ಕುಣಿತಾ ಇದ್ದಾರೆ. ಇದರಿಂದ ನೀವು ಯಾವುದೇ ಒಂದು ನಿಮ್ಮ ಒಂದು ಧ್ಯೇಯವನ್ನು ಸಾಧಿಸೋದಕ್ಕೆ ಆಗದೇ ಇಲ್ಲ. ಈಗ ಒಂದು ಐನ್ಸ್ಟೀನ್ ಒಬ್ಬ ಹೇಳಿದ, ಐನ್ಸ್ಟೀನ್ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪೀಪಲ್ ಆರ್ prisoners of their phones. ಐನ್ಸ್ಟೈನ್ ಅಲ್ಲ, ಒಬ್ಬ ಇವರು ಹೇಳಿದ್ರು, ಪೀಪಲ್ ಆರ್ prisoners of their phones. That is why they are called cell phones. People are prisoners of their phones. That is why they are called cell phones. ಈ ನೆಲದ ಮೇಲಿನ ಅತಿ ದೊಡ್ಡ ಕಸವೆಂದರೆ ಪ್ರಶ್ನಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡ ಮೆದುಳು. ಇದನ್ನ ಐನ್ಸ್ಟೀನ್. ಈಗಿನ ಜನರೇಷನ್ ಅಲ್ಲಿ ಪ್ರಶ್ನಿಸುವ ಸಾಮರ್ಥ್ಯ ಎಲ್ಲೂ ಒಂದು ಸ್ವಲ್ಪನೂ ಇಲ್ಲ. ಮನುಷ್ಯ ಯಾವಾಗ ಪ್ರಶ್ನೆ ಮಾಡ್ತಾನೋ ಅವಾಗ ಅವನು ಅಭಿವೃದ್ಧಿ ಹೊಂದಿದ್ದಾನೆ. ಈಗ ತಾಯಿಗೆ ತನ್ನ ಮಗುನ ಯಾವ ತರ ಪ್ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು ಕೇವಲ ಶಬ್ದಗಳಲ್ಲಿ ಹೇಳ್ತಾ ಇದ್ದೀವಿ, ಪ್ರೀತಿ ಮಾಡಬೇಕು, ದ್ವೇಷ ಮಾಡಬಾರ್ದು. ಈಗೆಲ್ಲ ಯೂಸ್ ಅಂಡ್ ಥ್ರೋ ಕಲ್ಚರ್ ಅಲ್ಲಿ ನಾವು ಬೆಳೆದ ಮೇಲೆ ನಾವು ಅವ್ರ ಕಡೆಯಿಂದ ಹಿಂದ್ ಕಡೆ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ. ಸೊ ಆ ತರ ಆಗಿ ನೀವು ಸರಳ ಭಾಷೆಯಲ್ಲಿ ನೀವು ಕವಿತೆಗಳನ್ನು ಬರೆದ್ರೆ ಅದು ಒಂದು ಸಮಾಜಕ್ಕೆ ಕೊಡುಗೆ ಆಗುತ್ತೆ. ಈ ಕವಿತೆಯಾಗಲಿ ಅಥವಾ ಈಗಿನ ಕಾಲದಲ್ಲಿ ಯಾವುದೇ ಶಬ್ದಗಳ ಅರ್ಥ ಈಗಿನ ಜನರೇಷನ್ ಗೊತ್ತಿಲ್ಲ. ನೀವು ಅವರಿಗೂ ಕೇಳಿರಿ, ಬೇಕಾದ್ರೆ MA ಮಾಡಿದ್ರಿ, ಅವ್ರು MA ಕನ್ನಡ ಮಾಡಿದ್ರಿ, ಸಂಸ್ಕೃತಿ ಅಂದ್ರೆ ಏನು ಅದರ ಅರ್ಥ ಅವ್ನು ಸರಿಯಾಗಿ ಹೇಳ್ಬಿಡಿ. ನಾನು ನನ್ನ ಕನ್ನಡ ಜ್ಞಾನವನ್ನೇ ಬಿಟ್ಬಿಡ್ತೀನಿ. ಸೊ ಈ ತರ ಸಂತೋಷ ಅಂದ್ರೆ ಏನು ಅದ್ರ ಬಗ್ಗೆ ಅವ್ನು ಹೇಳಿ, ನಗು ಅಂದ್ರೆ ಏನು ಅದ್ರ ಬಗ್ಗೆ ಹೇಳಿ. ಈಗ ಮನುಷ್ಯನ ಕಣ್ಣಗಳಲ್ಲಿ ಯಾವುದೇ ಆಸೆ ಇಲ್ಲ. ಈಗಿನ ಜನರೇಷನ್ ನೀವು ನೋಡ್ರಿ, ಯಾವುದೇ ಆಸೆ ಇಲ್ಲ, ಅವರಿಗೆ ಆಕಾಂಕ್ಷೆ ಇಲ್ಲ. ಅವರ ಕಣ್ಣುಗಳಲ್ಲಿ ನಿಮಗೆ ಭಾವನೆಗಳು ವ್ಯಕ್ತ ಆಗಕ್ಕೆ ಸಾಧ್ಯನೇ ಇಲ್ಲ. ನಗು ಮರ್ತೋಗಿದ್ದಾರೆ, ಅಳುವುದಂತೂ ಅವ್ರಿಗೆ ಗೊತ್ತೇ ಇಲ್ಲ. ಲೋನ್ಲಿನೆಸ್ ಲೇಟೆಸ್ಟ್ ನಿಮಗೆ ಒಂದು ಸ್ಟ್ಯಾಟಸ್ ಹೇಳ್ತಾ ಇದ್ದೀನಿ, 73% ಈಗಿನ ಜನಜಿ ಏನಿದೆ ಅಲ್ಲ, 73% ಲೋನ್ಲಿನೆಸ್ ಫೀಲ್ ಮಾಡ್ತಾರೆ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಹಿರಿಯರು ಅಂತ ಹೇಳಿದ್ರೆ, ಅವರಿಗೆ ಇಂಟರಾಕ್ಷನ್ಗೆ ಅವಕಾಶ ಮಾಡಿಕೊಡ್ಬೇಕು. ಅವರಿಗೆ ನೀವು ವೇದಿಕೆಗಳನ್ನ ಬಿಟ್ಟುಕೊಡಬೇಕು. ಬೇಂದ್ರೆಯನ್ನ, ಕುವೆಂಪುರನ್ನ ನೆನೆಸೋದ್ಕಿಂತಾನೆ ನಿಮ್ಮಲ್ಲೇ ಒಬ್ರು ಕಳಸದ ಮೇಡಮ್ ಆಗಿ ಅಥವಾ ನಿಮ್ಮಲ್ಲೇ ಒಬ್ರು ನಮ್ಮ KS ಮೇಡಮ್ ಹೇಳಿದ್ರಲ್ಲ ಆ ತರ ಬಂದು ನೀವೇ ಒಂದು ರೋಲ್ ಮಾಡಲಾಗಿ ನೀವೇ ಒಂದು ಅದನ್ನ ಸ್ಟಾರ್ಟ್ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಅಟ್ಲೀಸ್ಟ್ ನೀವೊಂದು ಆದ್ರೆ ಅವ್ರಿಗೆ ನೋಡಿಲ್ಲ, ಅವ್ರಿಗೆ ಕೇಳಿಲ್ಲ ನಮ್ಮ ಜನರೇಷನ್. ಆಮೇಲೆ ಮುಖ್ಯವಾಗಿ ಭಾವನೆಗಳು, ಸಂಬಂಧಗಳು ಈಗ ಕಳೆದೋಗ್ಬಿಟ್ಟಿದ್ದಾರೆ. ಅಂಕಲ್ ಮತ್ತು ಆಂಟಿ ಅನ್ನೋ ಶಬ್ದ ಬಂದಾಗಿಂದ ಚಿಕ್ಕಪ್ಪ ಚಿಕ್ಕಮ್ಮ, ಮಾಮ ಮಾಮಿ, ದೊಡ್ಡಪ್ಪ ದೊಡ್ಡಮ್ಮ, ಅಣ್ಣ ತಂಗಿ, ಅಪ್ಪ ಅಮ್ಮ, ಈ ಸಂಬಂಧಗಳೇ ಮುಂದೋಗ್ಬಿಟ್ಟಿದೆ. ಸೊ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂದ್ರೆ ಈ ಸಂಬಂಧಗಳನ್ನ ಮತ್ತೆ ಮರುಜೀವ ಕೊಡಬೇಕು. ಎಲ್ಲರಿಗೂ ಒಂದು ನಾಯಿ ಮನೆಗೂ ಆಂಟಿ ಅಂತಾರೆ, ಒಂದು ಕತ್ತೆ ಮನೆಗೂ ಅಂಕಲ್ ಅಂತಾರೆ. ಈ ಒಂದು ಸಂಸ್ಕೃತಿಯನ್ನ ಮೊದಲು ಹೋಗಲಾಡಿಸ್ತಾರೆ. ಈಗ ನಾನೇ ಹೇಳ್ತಾ ಇದ್ದೀನಿ, ನಾನು ಕೂಡ ಕವಿತೆ ಬರೀತಾ ಇರ್ತೀನಿ. ಎಷ್ಟು ಸರಳ ಭಾಷೆಯಲ್ಲಿ ಬರೆದಿದ್ದೀನಿ ಅಂತ ಮುಂದೆ ನೋಡಿಗೆ ಅರ್ಥ ಆಗ್ತದೆ. ನೀವು ಬರ್ತಿದ್ದು ಸರಿಯಲ್ಲ ಅಂತ ಹೇಳುವಷ್ಟು ಬುದ್ಧಿವಂತ ನಾನಲ್ಲ. ನೀವೆಲ್ಲ ಅನುಭವಿಸ್ತಿದ್ದೀರಾ, ನೀವೆಲ್ಲ ಓದಿದ್ದೀರಾ, ಇದು ಹೇಳಿದ್ದೀರಾ. ಜಸ್ಟ್ ಅವ್ರಿಗೆ ಅರ್ಥ ಆದರೆ ಅಟ್ಲೀಸ್ಟ್ ಅವ್ರು ದೇಕ್ಕೆ ಫಾಲೋ ಇಲ್ಲ. ಈಗ ನೋಡಿ, ನಾನು ಪಂಚಭೂತಗಳ ತರ ಒಂದು ಬಂದಿದ್ದೆ. ಕಣ್ಣು ಹೇಳುತ್ತಿತ್ತು ರೆಪ್ಪೆಗೆ, ಈಗಲಾದರೂ ನನಗೆ ರಕ್ಷಣೆ ಕೊಡು ಈ ಅನಾಗರಿಕ ಪ್ರಪಂಚದ ಸುಳ್ಳು ಸೃಷ್ಟಿಯಿಂದ. ಕಣ್ಣು ಹೇಳುತ್ತಿತ್ತು ರೆಪ್ಪೆಗೆ, ಈಗಲಾದರೂ ನನಗೆ ರಕ್ಷಣೆ ಕೊಡು ಈ ಅನಾಗರಿಕ ಪ್ರಪಂಚದ ಸುಳ್ಳು ಸೃಷ್ಟಿಯಿಂದ. ಕಿವಿ ಹೇಳುತ್ತಿತ್ತು ನಾಗರಿಕತೆಯ ಆರ್ಭಟವನ್ನು ಕೇಳದಂತೆ,
ಬಯಸುತ್ತಿದ್ದು ಪ್ರಕೃತಿಯ ಇಂಚರ ಮಾಧುರ್ಯ ಸಂಗೀತವನ್ನು. ಕಿವಿ ಹೇಳುತ್ತಿತ್ತು ನಾಗರಿಕತೆಯ ಆರ್ಭಟವನ್ನು ಕೇಳದಂತೆ, ಬಯಸುತ್ತಿತ್ತು ಪ್ರಕೃತಿಯ ಇಂಚರ ಮಾಧುರ್ಯ ಸಂಗೀತವನ್ನು. ನಾಲಿಗೆ ಹೇಳುತ್ತಿತ್ತು ನಾಗರಿಕತೆಯ ಆಹಾರಕ್ಕೆ ಹೆದರಿ, ಈಗಲಾದರೂ ಉಪ್ಪಿನ ರುಚಿಯನ್ನು ಸವಿಯಲು ತವಕಿಸುತ್ತಿತ್ತು. ಮೂಗು ಹೇಳುತ್ತಿತ್ತು ನಾಗರಿಕತೆಯ ಕೃತಕ ವಾಸನೆಯ ಕಾಟಕ್ಕೆ ಹೆದರಿ, ಮೂಗು ಹೇಳುತ್ತಿತ್ತು ನಾಗರಿಕತೆಯ ಕೃತಕ ವಾಸನೆಯ ಕಾಟಕ್ಕೆ ಹೆದರಿ, ಹೂವಿನ ವಾಸನೆಯ ಕಹಿಯ ಬೇವಿನ ವಾಸನೆಗೆ ತವಕಿಸುತ್ತಿತ್ತು. ಮೂಗು ಹೇಳುತ್ತಿತ್ತು ನಾಗರಿಕತೆಯ ಕೃತಕ ವಾಸನೆಯ ಕಾಟಕ್ಕೆ ಹೆದರಿ, ಹೂವಿನ ವಾಸನೆಯ ಕಹಿಯ ಬೇವಿನ ವಾಸನೆಗೆ ತವಕಿಸುತ್ತಿತ್ತು. ಚರ್ಮ ಹೇಳುತ್ತಿತ್ತು ಕೃತಕ ಸ್ಪರ್ಶದ ಅನುಭವದಿಂದ ಬೇಸತ್ತು, ಚರ್ಮ ಹೇಳುತ್ತಿತ್ತು ಕೃತಕ ಸ್ಪರ್ಶದ ಅನುಭವದಿಂದ ಬೇಸತ್ತು. ಬೇಡುತ್ತಲಿತ್ತು ದಾಂಪತ್ಯದ ಸ್ಪರ್ಶ ಸುಖವನ್ನು, ಬೇಡುತ್ತಲಿತ್ತು ದಾಂಪತ್ಯದ ಸ್ಪರ್ಶ ಸುಖವನ್ನು. ಕೈ ಹೇಳುತ್ತಿತ್ತು ಕ್ರೌರ್ಯದಿಂದ ಬೇಸತ್ತು, ಕೈ ಹೇಳುತ್ತಿತ್ತು ಕ್ರೌರ್ಯದಿಂದ ಬೇಸತ್ತು. ಸಹಾಯಕ್ಕೆ ಆರೈಕೆಗೆ ಉಪಯೋಗಿಸು, ಯುದ್ಧಕ್ಕಾಗಿ ಅಲ್ಲ ಎಂದು. ಕೈ ಹೇಳುತ್ತಿದ್ದು ಕ್ರೌರ್ಯದಿಂದ ಬೇಸತ್ತು, ಸಹಾಯಕ್ಕೆ ಆರೈಕೆಗೆ ಉಪಯೋಗಿಸು, ಯುದ್ಧಕ್ಕಾಗಿ ಅಲ್ಲವೆಂದು. ಕಾಲು ಹೇಳುತ್ತಿದ್ದು ಸಾಕು ಮಾಡು ಈಗಲಾದರೂ, ಕಾಲು ಹೇಳುತ್ತಿದ್ದು ಸಾಕು ಮಾಡು ಈಗಲಾದರೂ. ಪ್ರಕೃತಿಯ ಕೊನೆಯನ್ನು ಉಪಯೋಗಿಸಿ, ವಾಹನದ ಉಪಯೋಗವನ್ನು ನಿಲ್ಲಿಸಿ. ಹೃದಯ ಹೇಳುತ್ತಿದ್ದು ಸಾಕು ಮಾಡು ಕ್ರೌರ್ಯವನ್ನು, ಭೂಮಿ ತಾಯಿಯ ಶೋಷಣೆಯನ್ನು. ಪ್ರತಿಭಟಿಸು ಅಹಿಂಸಾತ್ಮಕವಾಗಿ, ಪ್ರೀತಿಸು, ಗೌರವಿಸು, ಆದರಿಸು ಎಲ್ಲರನ್ನು ಎಂದು. ಸೊ ನಾನು ಬರೆದಿದ್ದು ನಿಮಗೆ ಏನ್ ಅನ್ಸಿದ್ದೋ ಗೊತ್ತಿಲ್ಲ, ಬಟ್ ಇದನ್ನ ಯಾರಿಗಾದ್ರೂ ಹೇಳಿದ್ರೆ ಕೂಡ ಅರ್ಥ ಆಗ್ಬೇಕು ಅಂತ ನನ್ನ ಭಾವನೆ. ಸೊ ನಿಮ್ಮಷ್ಟು ಅವಲೋಕನ ಮಾಡೋದು ನಿಮ್ಮಷ್ಟು ಓದಿಲ್ಲ ನಾನು, ಆದ್ರೆ ಕೂಡ ಈಗ ಬೇಕಾಗಿರೋದು ನಿಮ್ಮ ತಾಯಿಯ ಪ್ರೀತಿ ಎಲ್ಲರಿಗೂ ಬೇಕಾಗಿದೆ. ನೀವು ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಮನೆಯ ಒಂದು ಸಂಸ್ಕಾರವನ್ನು ಹೆಣ್ಣುಮಕ್ಕಳು ಕಳೆದು ಬಿಡ್ತಾ ಇದ್ದಾರೆ. ನೀವು ಪ್ರೀತಿಯನ್ನು, ನಿಮ್ಮ ದುಃಖವನ್ನು ಹಂಚಿಕೊಳ್ತೀರ. ಆದರೆ ನಾನು ಮಗನಾಗಿ ಕೂಡ, ಒಂದು ಗಂಡ ಆಗಿ ಕೂಡ, ಒಬ್ಬ ಅಪ್ಪನಾಗಿ ಕೂಡ ನಾನು ಅಳುವುದಕ್ಕೆ ಸಮಾಜ ಬಿಡುವುದಿಲ್ಲ. ಇದರ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ನೀವು ಅವರಿಗೆ ಅಳಲಾರದ ಹಾಗೆ ಮಾಡಿದ್ದೀರಿ. ಗಂಡಸು ಯಾವತ್ತಿಗೂ ತಾಯಿಯ ತೆಕ್ಕೆಯಲ್ಲೇ ಬೆಳೀತಾರೆ. ಗಂಡಸಾಗಿ ನೀನು ಅಳಬಾರ್ದು ಅಂತ ಆ ದುಃಖವನ್ನು ಯಾರು ಹೇಳ್ಕೋಬೇಕು? ಸೊ ನೀವೇ ಅವನಿಗೆ ಕೈ ಬಿಟ್ರೆ ನೀವು ನಿಮ್ಮ ಮಗನ ಕಳ್ಕೊಂಡಂಗೆ, ನಿಮ್ಮ ಗಂಡನ ಕಳ್ಕೊಂಡಂಗೆ. ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ನೀವೇ ಅವನಿಗೆ ಬಿಟ್ರೆ ನೀವೊಂದು ಮಗನ್ನ, ಒಬ್ಬ ಗಂಡನ್ನ, ಒಬ್ಬ ಅಣ್ಣನ್ನ, ಒಬ್ಬ ಚಿಕ್ಕಪ್ಪನ, ಒಬ್ಬ ತಮ್ಮನ್ನ ಕಳ್ಕೊಂಡಾಗ ಪ್ರೀತಿ ಹಂಚೋದನ್ನ ಕಲಿಸ್ಬೇಕಾಗಿರೋದು ಒಬ್ಬ ತಾಯಿಯಾಗಿ ನೀವು, ಒಬ್ಬ ಹೆಣ್ಣಾಗಿ ನೀವು. ಭೂಮಿ ಕೂಡ ಏನ್ ಬೆಳೀತಾ ಇದೆ ಅಲ್ಲ, ಭೂಮಿ ಯಾವುದೇ ಒಂದು ನೋವನ್ನು ಅನುಭವಿಸಿ ಕೂಡ ನಮಗೆ ಹಣ್ಣು, ಹಂಪಲ, ಫಲ, ಪುಷ್ಪ ಎಲ್ಲ ಕೊಡ್ತಾ ಇದೆ. ದಯವಿಟ್ಟು ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಗಂಡಿನ ಶೋಷಣೆಯನ್ನು ಮಾಡಬೇಡ್ರಿ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಗಂಡಿನ ಶೋಷಣೆಯನ್ನು ಮಾಡಬೇಡಿ. ಅರ್ಥ ಆಯ್ತಾ ಮೇಡಮ್? ಈಗ ನೀವೊಂದು ಸೆನ್ಸಸ್ ಪ್ರಕಾರ ಈಗ ಗಂಡಸಿನ ನಮ್ಮ ವಯಸ್ಸಿನ ನೋಡಿದ್ರೆ 73 ಇಯರ್ಸ್ ಬದುಕ್ತಾ ಇದ್ದಾರೆ. ಹೆಂಗಸು 79 ವರ್ಷ ಬದುಕ್ತಾ ಇದ್ದಾರೆ. ಗಂಡಸು ಬದುಕಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಎಲ್ಲ ಕಡೆನೂ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ಅವನಿಗೆ ಅಷ್ಟು ಶೋಷಣೆ ನಡೀತಾ ಇದೆ. ಅದು ಕೂಡ ಹಂಗಾಗಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಅಥವಾ ನಿಮಗೆ ನೋವಾಗಿದೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಒಂದು ಸಣ್ಣ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.